ಮೇಷ್ಟ್ರು ತನ್ನ ಮಗಳಿಗೆ ಹೊಡೆದಿರೋದು ಬೇಜಾರೆ, ಆದರೂ ಒಂದು ರೀತಿ ಒಳ್ಳೇದೆ. ತನ್ನ ಮಗಳಿಗೆ ರಕ್ತ ಬರೋ ಹಾಗೆ ಹೊಡೆದಿದ್ದಾನೆ ಅಂದರೆ ಅವ್ರ ಹೆಂಡತಿಗೆ ಹೇಗೆ ಮುಖ ತೋರಿಸ್ತಾನೆ? ಯಾವ ತಾಯಿ ತಾನೇ ಇದನ್ನು ಸಹಿಸ್ಕೋತಾಳೆ? ನೋಡೋಣ, ಆ ಮೇಷ್ಟ್ರ ಹೆಂಡತಿನೇ ಏನಾದರೂ ಅವ್ರನ್ನ ದಾರಿಗೆ ತಂದರೂ ತರ್ಬೋದು. ಸರೋಜ, ನೀನು ಹೇಳ್ದಂಗೆ ಎಲ್ಲ ಗಂಡಂದ್ರು ಹೆಂಡತಿ ಮಾತು ಕೇಳಿ ಕುಡ್ತಾ ಬಿಡಂಗಿದ್ದಿದ್ರೆ ಈ ಪ್ರಪಂಚದಲ್ಲಿ ಕುಡುಕರೇ ಇರ್ತಿಲ್ಲ. ಇಲ್ಲಪ್ಪ, ಎಲ್ಲ ಆಗತ್ತೆ. ನನ್ನ ಪ್ರಾರ್ಥನೆ ಆ ದೇವ್ರಿಗೆ ಮುಟ್ಟತ್ತೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಬಂದೆ. ನೀವು ಹೋಗಿ ಹಾಕೊಂಬನ್ನಿ. ಇಲ್ಲ, ಇನ್ಮೇಲೆ ಕುಡಿಯೋ ಹಾಗಿಲ್ಲ. ಮನೆಯಲ್ಲಿ ದೊಡ್ಡ ಗಲಾಟೆ ಆಗೋಯ್ತು. ಸಂಸಾರ, ಹೆಂಡ್ರು, ಮಕ್ಕಳು ಅಂದ್ಮ್ಯಾಕೆ ಯಾವ ಮನೆನಾಗ ಜಗಳ ಇರೋಕ್ಕಿಲ್ಲ. ಅದೆಲ್ಲ ಇದ್ದಿದ್ದೇ ಬಿಡಿ. ಹಂಗಾದಾಗ ಇದನ್ನೆಲ್ಲ ಮರೆಯೋಕ್ಕೆ, ಮನ್ಸು ಅಗ್ರ ಮಾಡ್ಕೊಳ್ಳೋಕ್ಕೆ ಒಂದು ಕ್ವಾಟ್ರ್ ಹೆಚ್ಚಿಗೆ ಬಿಟ್ಕೋಬೇಕು. ನೀವು ನೋಡಿದ್ರೆ ಬಿಟ್ಕೊಳ್ಳೋದೇ ಇಲ್ಲ ಅಂತೀರಾ? ಇಲ್ಲ ರಂಗಪ್ಪನವರೇ, ಕುಡಿಯೋ ವಿಷಯಕ್ಕೇನೆ ನಮ್ಮ ಮನೆಯಲ್ಲಿ ಜಗಳ ಆಗಿದ್ದು. ಕುಡಿಯೋ ವಿಷಯಕ್ಕ? ಅದನ್ನ ಯಾರು ನಿಮ್ಮ ಹೆಂಡ್ರ ಕಿವಿಗೆ ಊದಿದ್ದು? ಆ ಸೂಜಿ ಅನ್ನೋ ಹುಡುಗಿ. ತತ್ತಗಿರಿ, ಆ ಚೋಟದ ಹುಡುಗಿ ಆರಡಿ ಘಟಕ್ಕೆ ಏನು ಮಾಡತ್ತು? ಆ ಹುಡುಗಿನ ಸಾಮಾನ್ಯವಾದ ಹುಡುಗಿ ಅಂದ್ಕೋಬೇಡಿ. ತಲೆ ಭಾರ ಆಯ್ತು ಅಂತ ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿದ್ದೆ. ಹಾಳಾದ ಮಕ್ಕಳು ವಿಪರೀತ ಗಲಾಟೆ ಮಾಡಿದ್ವು. ಅಲ್ಲಿಗೆ ಸಿಟ್ಟು ಹತ್ತಿ ಟೇಬಲ್ ಮೇಲಿದ್ದ ಕೋಲನ್ನ ರೊಯ್ ಅಂತ ಬೀಸ್ಬಿಟ್ಟೆ. ಅದು ನನ್ನ ಮಗಳ ತಲೆ ಮೇಲೆ ಬಿದ್ದು ರಕ್ತ ಸುರಿಯಿತು. ಕುಡಿದು ಮೈ ಮೇಲೆ ಜ್ಞಾನ ಇಲ್ಲದೆ ಮಗಳ ತಲೆನೇ ಒಡೆದಿದ್ದೀರಾ? ಇನ್ಯಾರ ತಲೆನಾದರೂ ಒಡೆದಿದ್ರೆ ಗಲಾಟೆಯಾಗಿ ಮೇಲ್ನವ್ರಿಗೆ ದೂರ ಹೋಗ್ತಿತ್ತು. ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ತಿದ್ರು. ಈಗ ದಿನಕ್ಕೊಂದು ಅಡಾವುಡಿ ಮಾಡ್ಕೊಂಡು ಬಂದ್ರೆ ನಾವು ಹೊಟ್ಟೆಗೇನು ಮಣ್ಣು ತಿನ್ಬೇಕಾ ಅಂತ ದೊಡ್ಡ ಗಲಾಟೆನೇ ಮಾಡಿಬಿಟ್ಲು ನನ್ನ ಹೆಂಡತಿ. ಪಾಪ, ಇಷ್ಟೆಲ್ಲ ಆಗೋಯ್ತಾ? ಅಷ್ಟೇ ಅಲ್ಲ, ಮತ್ತೆ ಕುಡ್ದಿದ್ದು ಗೊತ್ತಾದ್ರೆ ಮಗಳನ್ನೇ ಕರ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಳೆ ನನ್ನ ಹೆಂಡತಿ. ಓಹೋ, ಅಲ್ಲಿ ಗಂಟೆ ಹೊಂಟೋಯ್ತಾ? ಹಂಗಾರೆ ಅಮ್ಮನವರು ಪರಮಾನ ಹೊರಡಿಸ್ಬಿಟ್ಟವ್ರೆ ಅನ್ನಿ. ಹೋಗ್ಲಿ ಬಿಡಿ, ಒಂದಷ್ಟು ದಿವಸ ಹಂಗೆ ಪಾಠ ಮಾಡಿಬಿಡಿ. ಅದಕ್ಕೆ ನೀವು ಗೊಬ್ಬರದ ಮೂಟೆ ಸಗಣಿ ಎಲ್ಲ ತೆಗೆಸಿದ್ರೆ ಅನುಕೂಲ ಆಗ್ತಿತ್ತು. ಏ ಮೇಷ್ಟ್ರೇ, ಏನು ತಲೆಗೆಲೆ ಕೆಟ್ಟಿದ್ಯೋ ಹೆಂಗೆ? ಅನ್ಯಾಯವಾಗಿ ನನ್ನ ಮಗಳಿಗೆ ನನ್ನ ಕೈಯಿಂದ ಹೊಡೆಯೋ ಥರ ಮಾಡಿಬಿಟ್ಟಿಯಲ್ಲೇ. ಮತ್ತೆ ಎಬ್ಸೋಕೆ ನಿಂಗೇನಾಗುತ್ತೆ ದಾಡಿ? ಎಬ್ಬಿಸ್ತಿದ್ದೆ ಸರ್, ಆದರೆ ನಿಮ್ಮ ಹತ್ರ ಬಂದರೆ ಅದೇನೋ ವಾಸನೆ ಬರುತ್ತಲ್ಲ, ಅದು ನಿಮ್ಮ ಮಗಳಿಗೆ ಗೊತ್ತಾಗಬಾರ್ದು ಅಂತ ನನ್ನ ಹತ್ರನೇ ಕೂಡಿಸ್ಕೊಂಡಿದ್ದೆ. ವಾಸನೆನಾ? ವಾಸನೆ ಬರೋಕ್ಕೆ ನಾನೇನು ತಿಪ್ಪೆಗುಂಡಿನಾ? ಹಾಗಲ್ಲ ಸರ್, ನೀವು ಕುಡಿತೀರಲ್ಲ. ನೋಡ್ ಸುಜಿ, ನನ್ನ ಹತ್ರ ಯಾವ ವಾಸನೆನೂ ಇಲ್ಲ. ನಾನು ಕುಡ್ದಿಲ್ಲ. ಇನ್ಮೇಲೆ ಕುಡಿದೇನೆ ಬಂದು ಪಾಠ ಮಾಡ್ತೀನಿ. ಅದ್ಯಾರೋ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಶಾಲೆಗೆ ಅಂದಿಯಲ್ಲ, ಮೊದಲು ಕರ್ಕೊಂಬ, ಆಮೇಲೆ ನೋಡೋಣ. ಅದೇನಾಯ್ತು ಅಂತ ಹೇಳು ಸಾಕಮ್ಮ, ನಾವು ನಮ್ಮ ಕೈಲಾಗ ಸಹಾಯ ಮಾಡ್ತೀವಿ. ನಾನು ಅಂತ್ಯೋದಯ ಯೋಜನೆಗೆ ಕಾರ್ಡ್ ಮಾಡ್ತೀನಿ ಕಣವಾ. ಆ ಕಾರ್ಡ್ಗೆ ನಂಗೆ ತಿಂಗಳು 29 kg ಅಕ್ಕಿ ಕೊಡ್ಬೇಕವನು. 3 ತಿಂಗಳಿಂದ ಕಂಚಿಪತಿ ಮುಂಡ ಮಗ ಒಂದಿಡಿ ಅಕ್ಕಿನೂ ಕೊಡ್ದಿರಾ ನಮ್ ಸಾಯಿಸ್ತಾವನೆ. ಹಿಂಗ್ ಮಾಡ್ಬಿಟ್ರೆ ಬಡವರಾದ ನಾವು ಜೀವನ ಹೆಂಗ್ ಮಾಡ್ಬೇಕು ನೀವೇ ಹೇಳಿ. ಮತ್ತೆ ನಿಮಗ್ ಕೊಡ್ಬೇಕಾದ ಅಕ್ಕಿನ ಯಾಕೆ ಕೊಡ್ತಿಲ್ಲ? ಸರ್ಕಾರದಿಂದ ಅಕ್ಕಿ ಬಂದಿಲ್ವಂತ? ಬರ್ದೆ ಏನವಾ, ಬಂದಿದ್ದನ್ನೆಲ್ಲ ದುಡ್ಡಿಗೆ ಮಾರ್ಕೊಂಡ್ ಕುಂತವನೆ. ಎಳ್ಳೊತ್ತು ಗಂಜಿ ಕುಡಿಯಕ್ಕೂ ದಿಕ್ಕಿಲ್ದಂಗ ಆಗದೆ. ಆಳದೊಂದ್ ದೆಸೆಯಿಂದ ಮಗಿನ ಸ್ಕೂಲ್ ಬಿಡಿಸಿ ಕೂಲಿಗೆ ಹಾಕೋಂಗಾಗದೆ. ನರಿ ಕೂಗು ಗಿರಿಗ್ ಮುಟ್ತದ ಅನ್ನಂಗಾಗದೆ ಕಣವ ನನ್ನ ಪರಿಸ್ಥಿತಿ. ಏನು, ಮಗನ ಸ್ಕೂಲ್ ಬಿಡಿಸಿ ಕೂಲಿಗೆ ಹಾಕಿದ್ಯಾ? ಇಲ್ದಿದ್ರೆ ಹೊಟ್ಟೆ ಉರಿಯೋದಂಗೆ ಹೇಳಿ. ನೀನ್ ನಿನ್ ಮಗನ್ ಸ್ಕೂಲಿಗೆ ಕಳಿಸ್ತೀನಿ ಅಂದ್ರೆ ನಿನಗೆ ಅಕ್ಕಿ ಸಿಗೋ ಹಾಗೆ ನಾವು ಮಾಡ್ತೀವಿ. ಆತು ಬಿಡು, ನೀನ್ ಅಕ್ಕಿ ಕೊಡಿಸ್ತೀಯ ಅನ್ಮ್ಯಾಕೆ ಹನುಮನ್ನ ಒತ್ತಾರೆಯಿಂದಲೇ ಸ್ಕೂಲಿಗೆ ಕಳಿಸ್ತೀನಿ.